ಕಾಶಿಯ ಆಲಯವನ್ನೇ ಅಲಂಕರಿಸಿದ ಪರಮಾತ್ಮ, ಗುಡಿ ಗೋಪುರಗಳಿಲ್ಲದ ಅಭಿಮಾನಿ ದೇವರುಗಳ ಜೀವ, ರಾಜ ಮಹಾರಾಜ, ರಾಜನಂತೆ ರಾರಾಜಿಸಿದ ರಾಜವಂಶದ ರಾಜರತ್ನ, ಸಾಯಹಸ್ತದ ಸಾಂಕೇತಿಕ, ಕನ್ನಡ ನಾಡುನುಡಿಯ ಪ್ರತೀಕ, ಕನ್ನಡದ ಕೋಟ್ಯಾಧಿಪತಿ, ನಗುವಿಗೆ ತಿಲಕವಿಟ್ಟ ನಂದಾದೀಪ, ಸರಳ ಸಜ್ಜನ, ಸರಳತೆಯ ಸಾಹುಕಾರ, ಈ ಮಣ್ಣಿನ ಮಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರೀತಿಪೂರ್ವಕ ನಮನ, ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಂಕರ್ ಭಟ್, ರಂಗಭೂಮಿ, ಚಲನಚಿತ್ರ, ಕಿರುತೆರೆ ಕಲಾವಿದ. ಇವತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಅತ್ಯಂತ ಸರಳ, ಸಜ್ಜನ, ಆದರ್ಶ, ಹಿರಿಯರ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸ ಇಟ್ಕೊಂಡು ಇಡೀ ಕರ್ನಾಟಕದ ಜನರ ಹೃದಯ ಸಿಂಹಾಸನವನ್ನು ಅಲಂಕರಿಸಿದ್ದಾರೆ. ಅವರ ಹುಟ್ಟುಹಬ್ಬಕ್ಕೆ ನನ್ನ ಪುನೀತ್ ರಾಜ್ಕುಮಾರ್ ಅವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಬಾಲನಟನಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದರು. ಅವರು ಹಲವಾರು ಚಿತ್ರಗಳನ್ನು ಬಾಲನಟನಾಗಿ ಮಾಡಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಸೂರೆಗೊಂಡಿದ್ದಾರೆ. ನಾನು ಮೊದಲನೇ ಸಾರಿ ಪುನೀತ್ ಅವ್ರನ್ನ ಭೇಟಿಯಾಗಿದ್ದು ಪರಶುರಾಮ ಸೆಟ್ನಲ್ಲಿ. ಪರಶುರಾಮ ಚಿತ್ರದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಅಭಿನಯಿಸಿದೆ. ಆ ಚಿತ್ರದಲ್ಲಿ ನಾವು ಅಣ್ಣವ್ರ ಜೊತೆಗೆ ಅಭಿನಯಿಸ್ತಾ ಇದ್ದಾಗ ಪುನೀತ್ ಅವರು ಸೆಟ್ಟಿಗೆ ಬರ್ತಾಯಿದ್ರು. ಅವಾಗಿನ್ನು ಚಿಕ್ಕ ವಯಸ್ಸು, ಸುಮಾರು 7-8 ವರ್ಷ ಇರ್ಬೋದೇನೋ. ಬಂದು ಆಟ ಆಡ್ತಾಯಿದ್ದ. ನಾವು ಇಲ್ಲಿ ಶೂಟಿಂಗ್ ಮಾಡ್ತಾಯಿದ್ರೆ ಒಂದಿಷ್ಟು ಜನ ಹುಡುಗರ ಜೊತೆಗೆ ಹೊರಗಡೆ ಕ್ರಿಕೆಟ್ ಬ್ಯಾಟು ಬಾಲು ಇಟ್ಕೊಂಡು ಆಟ ಆಡ್ತಾ ಇದ್ದ ಹುಡುಗ. ಅತ್ಯಂತ ಚುರುಕಾಗಿದ್ದ, ಮೊದಲಿಂದನೂ ಪಾದರಸ್ತಾಗೆ ಓಡಾಡ್ತಾ ಇದ್ದ. ಹಾಗೆ ಹಿರಿಯರು ಕಂಡ್ರೆ ತುಂಬ ಗೌರವದಿಂದ ನಡ್ಕೋತಾ ಇದ್ರು. ಆ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಬಾಲನಟನಾಗಿ ಅಣ್ಣವ್ರ ಚಿತ್ರದ ಅಣ್ಣನ ಮಗನ ಪಾತ್ರವನ್ನು ಅದರಲ್ಲಿ ನಿರ್ವಹಿಸಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿತ್ತು. ವಿ ಸೋಮಶೇಖರ್ ಅವರು ಆ ಚಿತ್ರವನ್ನು ನಿರ್ದೇಶನ ಮಾಡಿದರು. ಚಿತ್ರ 100 ದಿನಕ್ಕೂ ಹೆಚ್ಚು ದಿನಗಳ ಕಾಲ ಓಡ್ತು. ಅಣ್ಣವರು, ಪುನೀತು ಇಬ್ಬರು ಅಭಿನಯಿಸಿದರು. ಆ ಚಿತ್ರದಲ್ಲಿ ನಾನು ಇಬ್ಬರ ಜೊತೆಗೆ ಅಭಿನಯಿಸಿದ್ದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗೆ ಹಲವಾರು ಸಂದರ್ಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ನಾವು ಪುನೀತ್ ಅವ್ರನ್ನ ಭೇಟಿಯಾದಾಗ ಹಿರಿಯರ ಬಗ್ಗೆ ತುಂಬ ಗೌರವದಿಂದ ನಡ್ಕೋತಾ ಇದ್ದರು. ಚಿಕ್ಕ ವಯಸ್ಸಾಗಿದ್ದರೂ ಕೂಡ ಮಹತ್ತರವಾದ ಸಾಧನೆಯನ್ನು ಮಾಡಿ ಅವನು ಸೂಪರ್ ಸ್ಟಾರ್ ಅನ್ನೋ ಒಂದು ಪಟ್ಟ ಇದ್ದರೂ ಕೂಡ ಅದನ್ನು ಯಾವುದೂ ಲೆಕ್ಕ ಹಾಕದೆ ತುಂಬ ಗೌರವದಿಂದ ನಡ್ಕೋತಾ ಇದ್ದರು ಪುನೀತ್ ಅವರು. ಆಮೇಲೆ ಮಿಲನ ಚಿತ್ರದಲ್ಲಿ ನಾನು ಪುನೀತ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದೆ. ಅದರಲ್ಲೂ ಕೂಡ ನಾವು ಶೂಟಿಂಗ್ ಸೆಟ್ಟಿಗೆ ಬಂದಾಗ ಅವ್ರು ಸೆಟ್ನಲ್ಲಿ ಇದ್ದರೂ ಕೂಡ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಬಂದು ನಮ್ಮನ್ನು ಮಾತಾಡ್ಸ್ಕೊಂಡು ಕೂತ್ಕೊಂಡಿರಿ, ಆಮೇಲೆ ಬರ್ತೀನಿ ಅಂತ ಹೇಳೋರು. ಅಷ್ಟೊಂದು ಗೌರವವನ್ನು ಕೊಡ್ತಾಯಿದ್ರು. ಆಮೇಲೆ ಯುವರತ್ನದಲ್ಲೂ ಕೂಡ ನಾನು ಪುನೀತ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದೆ. ಅಲ್ಲೂ ಕೂಡ ಅಲ್ಲಿ ಒಂದು ಘಟನೆ ನಡೀತು. ಎಲ್ಲರನ್ನೂ ಪರಿಚಯ ಮಾಡಿಸ್ತಾಯಿದ್ರು. ಪುನೀತ್ ಅವರು ಸುಮಾರು 2-2.5 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಶೂಟಿಂಗ್ ಇತ್ತು. ಬಂದರು. ಸೆಟ್ಟಿಗೆ ಬಂದ ಕೂಡಲೇ ಎಲ್ಲ ಕಲಾವಿದರನ್ನು ಪರಿಚಯ ಮಾಡಿಸ್ತಾಯಿದ್ರು. ಆವಾಗ ಇವ್ರು ಹೀಗೆ, ಇವ್ರು ಹೀಗೆ, ಇವ್ರು ಹೀಗೆ ಅಂತೆಲ್ಲ ಮಾಡ್ತಾ ಬಂದರು. ನನ್ನ ಪರಿಚಯ ಮಾಡಿಸೋ ಟೈಮ್ ಬಂತು. ಆವಾಗ ಶಂಕರ್ ಭಟ್ ಅಂತ ಹೀಗೆ ಅಂತ ಡೈರೆಕ್ಟ್ರ್ ಹೇಳಿದ್ರು. ಅವಾಗ ಪುನೀತ್ ನನ್ನ ಹೀಗೆ ಮುಖ ಹೀಗೆ ನೋಡಿದ್ರು. ಒಂದು ನಿಮಿಷ ಸೈಲೆಂಟ್ ಆದರು. ಆವಾಗ ಆ ನಿರ್ದೇಶಕರು ಯಾಕೆ ಸೈಲೆಂಟ್ ಆದರು ಇವರು ಅಂತ ಅಷ್ಟು ನೋಡ್ಬಿಟ್ಟು ಒಂದು ಸಲ ಜೋರಾಗಿ ನಕ್ಬಿಟ್ರು ಪುನೀತ್. ನನಗೆ ಈ ಅಂಕಲ್ ಪರಿಚಯ ಮಾಡಿಸ್ತಾ ಇದ್ದೀರಲ್ಲ,
ನನಗೆ ಪರಶುರಾಮದಲ್ಲಿ ಅವ್ರ ಡ್ಯಾಡಿ ಫ್ರೆಂಡ್ ಅವರು, ಆವಾಗಲಿಂದ ನನಗೆ ಅಂಕಲ್ ಪರಿಚಯ ಹೀಗೆ ಅಂತ ಹೇಳಿದ್ರು. ಅದು ನಿರ್ದೇಶಕರಿಗೆ ಗೊತ್ತಿರಲಿಲ್ಲ. ಆ ರೀತಿ ಎಲ್ಲೇ ಕಂಡರೂ ಆ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಮಾತಾಡಿಸೋದು. ಹಾಗೆ ಇನ್ನೊಂದು ಚಿತ್ರೀಕರಣದಲ್ಲಿ ಹೇಗಾಯಿತು ಅಂದರೆ, ಪುನೀತ್ ಅವರು ಶೂಟಿಂಗ್ನಲ್ಲಿದ್ದರು. ಫುಲ್ ಲೈಟಿಂಗ್ ಮಾಡಿದರು, ಹೊರಗಡೆ ಔಟ್ಡೋರ್ ಇದು. ಗೇಟ್ ಹತ್ರ ಹೋದೆ ನಾನು, ಕಾರ್ನಲ್ಲಿ ಕರ್ಕೊಂಬಂದರು ನಮ್ಮನ್ನ. ಮಧ್ಯಾಹ್ನ ಶೂಟಿಂಗ್ ಇದೆ ಅಂದರು. ಸರಿ, ನಾನು ಹಾಗೆ ಶೂಟಿಂಗ್ ನಡೀತಾ ಇದ್ದಲ್ಲಿ ಗೇಟ್ ಹತ್ರ ನಿಂತ್ಕೊಂಡೆ. ಪುನೀತ್ ಅವರು ಅಲ್ಲಿ ಮಾನಿಟ್ರ್ ಮಾಡ್ತಾಯಿದ್ರು, ಬೈಕ್ನಲ್ಲಿ ಬಂದು ನಿಂತ್ಕೊಳ್ಳೋವಂಥ ಸೀನ್. ತಕ್ಷಣ ಅವ್ರು ಬಂದು ಬೈಕ್ ನಿಲ್ಲಿಸ್ಬಿಟ್ಟು ಸ್ಟ್ಯಾಂಡ್ ಹಾಕಿ ದಡ 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 ಅಂತ ಬಂದುಬಿಟ್ರು ಗೇಟ್ ಹತ್ರ. ಎಲ್ಲರೂ ನಿರ್ದೇಶಕರಿಂದ ಹಿಡಿದು ಎಲ್ಲರೂ ನೋಡ್ತಾಯಿದ್ರು, ಯಾಕೆ ಸಡನ್ನಾಗಿ ಪುನೀತ್ ಬಂದುಬಿಟ್ರು, ಹೀಗೆ ಏನಾಯಿತು ಅಂತ. ಅವ್ರು ಸೀದಾ ನಮ್ಮ ಹತ್ರ ಬಂದು, ಅಂಕಲ್ ಈಗ ಬಂದ್ರ, ಒಳಗಡೆ ಕೂತ್ಕೊಂಡಿರಿ, ಶಾರ್ಟ್ ನಡೀತಾ ಇದೆ, ಆಮೇಲೆ ಮಾತಾಡ್ತೀನಿ ಅಂತ. ಆಮೇಲೆ ನಾನು ರೂಮಿಗೆ ಒಳಗಡೆ ಹೋದ್ಮೇಲೆ ಅವರು ಆ ಶಾರ್ಟನ್ನು ಫೇಸ್ ಮಾಡಿ, ಅಂದರೆ ಅವ್ರು ಶೂಟಿಂಗ್ನಲ್ಲಿ ಇದ್ದರೂ ಕೂಡ, ಕಾರ್ಯಪ್ರವೃತ್ತರಾಗಿದ್ದರೂ ಕೂಡ ಹಿರಿಯರನ್ನು ಕಂಡ್ರೆ ಎಷ್ಟು ಗೌರವದಿಂದ ನಡ್ಕೋತಾ ಇದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಮ್ಮ ರಾಜ್ಕುಮಾರ್ ಕುಟುಂಬದ ಮುತ್ತು, ಇವರು ಬರೀ ಮುತ್ತಲ್ಲ, ವಜ್ರ, ವೈಡೂರ್ಯ, ಮಾಣಿಕ್ಯ, ಇಡೀ ನಮ್ಮ ಕನ್ನಡಿಗರ ಆಸ್ತಿ. ಅವರು ಎಷ್ಟೊಂದು ಜನಕ್ಕೆ ಸಹಾಯ ಮಾಡಿದ್ದಾರೆ. ಒಬ್ಬರಿಗೆ ಸಹಾಯ ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಿಲ್ಲ. ಎಷ್ಟೊಂದು ಅಂಗವಿಕಲರಿಗೆ ಸಹಾಯ ಮಾಡಿದ್ದಾರೆ, ದೀನ ದಲಿತರಿಗೆ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ. ಇದೆಲ್ಲ ಈಗ ಅವರು ಹೋದ ಮೇಲೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಅವರು ಯಾವತ್ತಿದ್ರೂ ಅಮರ, ಅಜರಾಮರ. ಪುನೀತ್ ನಮ್ಮೆಲ್ಲರ ಪಾಲಿನ ಪುನೀತ. ಸ್ನೇಹಿತರೆ, ಎಲ್ರಿಗೂ ವಂದನೆಗಳು. ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಎಲ್ರಿಗೂ. ಅವರ ಅಭಿನಯದ ಭಾಗ್ಯವಂತ ಚಿತ್ರದಿಂದ ಒಂದು ಗೀತೆ ಹಾಡೋಣ ಅಂತ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಟೈಗರ್ ಶಿವು ಅಂದ್ಬಿಟ್ಟು ಒಂದು ಗೀತೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಶುಭವಾಗಲಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಆ ದೇವ ನಮಗಾಗಿ ತಂದ ಸಿರಿಯೇ, ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ, ಹಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಹಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಮಸ್ತೆ. ಚಿತ್ರ ಚಲಿಸುವ ಮೋಡಗಳು, ಸಾಹಿತ್ಯ ಚಿ ಉದಯ್ ಶಂಕರ್ ಅವರು, ಗಾಯನ ಪುನೀತ್ ರಾಜ್ಕುಮಾರ್ದು ಒಂದು ಗೀತೆ ಹಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಕೇಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು,
ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಆಕಾಶ ಮೇಲೆ ಇಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು, ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೆಣ್ಣಿಗೊಂದು ಅಂದ ಕೊಟ್ಟನು, ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣಿಗೊಂದು ಅಂದ ಕೊಟ್ಟನು, ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನು. ಹೆಣ್ಣು ಗಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಲ್ಲಿಕಾಯಿ ಮರದಲ್ಲಿಟ್ಟನು, ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ನಲ್ಲಿಕಾಯಿ ಮರದಲ್ಲಿಟ್ಟನು, ನಮ್ಮ ಶಿವ ಕುಂಬಳಕಾಯಿ ಬಳ್ಳಿಲಿಟ್ಟನು. ಹೂವು ಹಣ್ಣು ಕಾಯಿ ಕೊಟ್ಟು ಜಗಳವಾಡೋ ಬುದ್ಧಿ ಕೊಟ್ಟು, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ಕತ್ತಲಲ್ಲಿ ನ್ಯಾಯವಿಟ್ಟನು, ನಮ್ಮ ಶಿವ ಕಣ್ಣುಗಳ ಕಟ್ಟಿಬಿಟ್ಟನು. ನ್ಯಾಯ ನೀತಿಗಾಗಿ ತಲೆಯ ಚೆಚ್ಚಿಕೊಳ್ಳಿರೆಂದು ಹೇಳಿ, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಲಾ 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 ಲಾ, ಹಾ ಲಾ 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 ಲಾ. ಪುನೀತ್ ರಾಜ್ಕುಮಾರ್ ಅಭಿನಯದ ಮೊದಲನೇ ಚಿತ್ರ ಅಪ್ಪು ಚಿತ್ರದಿಂದ ಒಂದು ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸರಿಯಲ್ಲಿ ಮೂಡಿಬಂದಂಥ ಒಂದು ಸುಂದರ ಗೀತೆ. ಆ ದೇವರ ಹಾಡಿದು ಕೇಳಿ. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು. ನೋವಲ್ಲು ನೂರು ಸುಖ ಉಂಟು ಇಲ್ಲಿ, ಸುಖದಲ್ಲೂ ನೂರು ನೋವುಂಟು ಇಲ್ಲಿ. ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನೀನು, ನಡೆಸೋನದೆ ಕೊನೆಯ ಮಾತು. ಆ ದೇವರ ಹಾಡಿದು ಅದು ಎಂದು ಬರೆದಾಗಿಹುದು, ಉಸಿರಿನಲ್ಲೇ ಹೃದಯಗಳು ಉಯ್ಯಾಲೆಯಾಗಿರುವುದು. ಕ್ಷಣಕ್ಕೊಮ್ಮೆ ಸನಿಯ ಕ್ಷಣಕ್ಕೊಮ್ಮೆ ವಿರಹ, ಹಣೆ ಮೇಲೆ ಕುಳಿತ ಆ ವಿಧಿಯ ಬರಹ. ಈ ಭೂಮಿಯೇ ಸುರವೀಣೆಯು ಸ್ವರತಂತಿಯೇ ನಾನು ನೀನು, ನುಡಿಸೋನದೆ ಕೊನೆಯ ಹಾಡು. ಆ ದೇವರ ಹಾಡಿದು ಅದು ಎಂದೂ ಬದಲಾಗದು, ಭರವಸೆಯ ಹೊಸ ಬೆಳಕು ನಿಜ ಪ್ರೀತಿ ನಿಯಮ ಇದು. ಆ ದೇವರ ಹಾಡಿದು ನಮ್ಮಂತೆ ಎಂದು ಇರದು, ನಗುವಿರಲಿ ಅಳುವಿರಲಿ ಅವನಂತೆಯೇ ನಡೆಯುವುದು.
ಅವನಂತೆಯೇ ನಡೆಯುವುದು, ಅವನಂತೆಯೇ ನಡೆಯುವುದು. ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಚಿತ್ರದಿಂದ ಒಂದು ಸುಂದರ ಗೀತೆ, ವಿಜಯ್ ಪ್ರಕಾಶ್ ಅವರ ಕಂಠಸಿರಿಯಲ್ಲಿ ಮೂಡಿಬಂದಂಥ ಒಂದು ಗೀತೆ ಕೇಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ. ಜೊತೆಗಿರು ನೀನು ಅಪ್ಪನ ಹಾಗೆ, ಹಣ್ಣಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದರು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ಆತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿ ಇದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಪುನೀತ್ ರಾಜ್ಕುಮಾರ್ ಅಭಿನಯದ ಆಕಾಶ್ ಚಿತ್ರದಿಂದ ಒಂದು ಸುಂದರ ಗೀತೆ ಕೇಳಿ. ಲಾ 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 ಲಾ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಏಳೆ ಜಾಣೆ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಏಳೆ ಜಾಣೆ. ಮಳೆಯಲ್ಲೂ ನಾ ಬಿಸಿಲಲ್ಲೂ ನಾ ಚಳಿಯಲ್ಲೂ ನಾ ಜೊತೆ ನಡೆಯುವೆ, ಹಸುವಲ್ಲೂ ನಾ ನೋವಲ್ಲೂ ನಾ ಸಾವಲ್ಲೂ ನಾ ಜೊತೆ ನಿಲ್ಲುವೆ. ನಾನಾ ದೇಶ ನಾನಾ ವೇಷ ಯಾವುದಾದರೇನು, ಒಪ್ಪಿಕೊಂಡ ಈ ಮನಸ್ಸುಗಳೆರಡು ಎಂದು ಹಾಲು ಜೇನು. ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಏಳೆ ಜಾಣೆ. ನೀನೇ ನೀನೇ ನನಗೆಲ್ಲ ನೀನೇ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೇ ಬೇಕು, ನಿನ್ನ ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ನೀನೇ 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 ನನಗೆ
ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾಳೆ ಜಾಣೆ, ನೀನೇ ನೀನೇ, ಮಾತು ನೀನೇ, ಲಾ 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 ಲಾ. ಸ್ನೇಹಿತರೆ, ಭೂಮಿಗೆ ಬಂದ ಭಗವಂತ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಹಾಗೂ ಲೋಕೇಶ್ ಅವರ ಕಾಂಬಿನೇಷನಲ್ಲಿ ಬಂದಂಥ ಒಂದು ಗೀತೆ ಹಾಗೂ ಮೂಲ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಆಡಿದ್ದಾರೆ. ಆ ಗೀತೆಯನ್ನು ಪ್ರಯತ್ನ ಪಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಈ ಪಾದವು ಮೈ ಸೋಕಲು, ಈ ಪಾದವು ಮೈ ಸೋಕಲು, ನನ್ನಲ್ಲಿ ಅಂತ ಆನಂದವು, ನನ್ನಲ್ಲಿ ಅಂತ ಆನಂದವು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಆಕಾಶದಲ್ಲಿ ಬೆಳಕಾಗಿ ಬಂದೆ, ಆಕಾಶದಲ್ಲಿ ಬೆಳಕಾಗಿ ಬಂದೆ, ಈ ಭೂಮಿಯಲ್ಲಿ ಹಸಿರಾಗಿ ನಿಂತೆ. ಹೂವಿನಲ್ಲಿ ಕಂಪು, ಗಾಳಿಯಲ್ಲಿ ತಂಪು, ಸಂಗೀತದಲ್ಲಿ ಹಿಂಪಾದೆ ನೀನು. ಎಲ್ಲೆಲ್ಲಿಯೂ ನಿನ್ನಾಟವೇ ಕಣ್ತುಂಬ ಇಂದು ನಾ ಕಂಡೆನು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಎಲ್ಲಿದ್ದೆ ನಾನು, ಹೇಗಿದ್ದೆ ನಾನು, ಎಲ್ಲಿದ್ದೆ ನಾನು, ಹೇಗಿದ್ದೆ ನಾನು, ನೀ ಬಂದ ಮೇಲೆ ಏನಾದೆ ನಾನು. ಕಲ್ಲಾದರೇನು, ಮುಳ್ಳಾದರೇನು, ನೀ ಸೋಕಿದಾಗ ಇಡೀ ಮಣ್ಣುವನ್ನು, ನೀ ಹೀಗೆಯೇ ಜೊತೆಯಾಗಿರೇ, ನಾನಿಂಥ ತಾಣ ವೈಕುಂಠವು. ಈ ಪಾದವು ಮೈ ಸೋಕಲು, ನನ್ನಲ್ಲಿ ಅಂತ ಆನಂದವು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಹಗಲಲ್ಲಿ ಹಿರುಳಲ್ಲಿ ಎಲ್ಲ ಕಾಲಗಳಲ್ಲಿ, ಹಗಲಲ್ಲಿ ಹಿರುಳಲ್ಲಿ ಎಲ್ಲ ಕಾಲಗಳಲ್ಲಿ, ಭಕ್ತರ ಬಳಿಯಲ್ಲಿ ಭಕ್ತಿಯ ಸುಳಿಯಲ್ಲಿ, ನೆನೆದವರ ಮನದಲ್ಲಿ ಕರೆದವರ ಎದುರಲ್ಲಿ, ದೇಹದಲ್ಲಿ ಪ್ರೇಮದಲ್ಲಿ ಎಲ್ಲೆಲ್ಲೂ ನಾನಿರುವೆ. ನಾನಿಲ್ಲಡೆ ಇಲ್ಲ, ನಾನಿಲ್ಲದೆ ಏನಿಲ್ಲ, ನಾನು ನಾನೆಂಬ ಅಜ್ಞಾನಿಗೆ ನಾನಿಲ್ಲ, ನಾನಿಲ್ಲ. ಈ ಮಾತಿಗೆ, ಈ ಗೀತೆಗೆ ಶರಣಾಯ್ತು ಜೀವ ನಿನ್ನ ಪಾದಕ್ಕೆ. ಈ ಪಾದವು ಮೈ ಸೋಕಲು, ನನ್ನಲ್ಲಿ ಅಂತ ಆನಂದವು. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು, ನಾ ಬೇಡಲು ನನ್ನ ಕಾಪಾಡಲು. ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಒಂದು ಆಯಸ್ಕಾಂತ ಆಕರ್ಷಣೆ ಮತ್ತು ನಮ್ಮೆಲ್ರಿಗೂ ಕೂಡ ಒಂದು ರೀತಿ ಸುಂದರವಾದಂಥ ಅನುಭೂತಿ ಮತ್ತು ಅನುಭವವನ್ನು ತಂದುಕೊಡುವಂಥ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಿ, ತನ್ನ ಬದುಕಿನ ಜೀವಿತಾವಧಿಯಲ್ಲಿ
50ನೇ ವಯಸ್ಸಿನ ಒಳಗೇನೆ ಸುಮಾರು ಒಬ್ಬ ವ್ಯಕ್ತಿ 100 ವರ್ಷ ಮಾಡಬಹುದಾದಂಥ ಕೆಲಸವನ್ನು, ಸಂಪಾದಿಸಿದ ಜನಪ್ರಿಯತೆಯನ್ನು ಗಳಿಸಿಕೊಂಡ್ರು ಅನ್ನುವಂಥದ್ದು. ಅವರ ಚಿತ್ರಗಳು ಕೇವಲ ಒಂದು ವಾಣಿಜ್ಯಮಯ ಚಿತ್ರವಾಗಿರದೆ ಕುಟುಂಬವನ್ನು ಮನರಂಜಿಸುವಂತಹ ಒಂದು ಚಿತ್ರಗಳಾಗಿಯೂ ಕೂಡ ಬಹಳ ಪ್ರಶಂಸೆ ಪಡೀತು. ಬಾಲನಟನಾಗಿ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡಿ ನಾಯಕ ನಟನಾಗಿ ಅತ್ಯಂತ ಅಲ್ಪ ಕಾಲದಲ್ಲೇ ಕನ್ನಡ ಚಿತ್ರರಂಗದಲ್ಲಿ ಅವರು ಸಲ್ಲಿಸಿದಂತಹ ಕೊಡುಗೆ, ಏರಿದಂತಹ ಒಂದು ಸ್ಥಾನ ನಿಜಕ್ಕೂ ಪ್ರಶಂಸನಾರ್ಹವಾದ್ದು, ಐತಿಹಾಸಿಕವಾದ್ದು. ಇದು ನಾನು ಸಂಭ್ರಮಿಸುವಂತಹ ವಿಚಾರಗಳು. ಯುವರಂಗ ನಾಟಕ ಸ್ಪರ್ಧೆಯಲ್ಲಿ ಮೂಕಬಲಿ ಅನ್ನುವ ನಾಟಕಕ್ಕೆ, ಆ ನಾಟಕವನ್ನು ನಿರ್ದೇಶನ ಮಾಡಿದ್ದವರು ಹಿರಿಯ ಚಿತ್ರನಟ ವಿಷ್ಣುವರ್ಧನ್ ರವರ ಅಣ್ಣ ರವಿಯವರು. ಆ ನಾಟಕಕ್ಕೆ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ನಾವು ಆ ಸ್ಪರ್ಧೆಗೆ ಆಹ್ವಾನ ಮಾಡಿದರು ಸಂಘಟಕರು. ನಾನು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಹೋದಾಗ ಪುನೀತ್ ಅವರು ಬಹಳ ಪ್ರೀತಿಯಿಂದ ನನ್ನ ನೋಡಿ ಅವರಿಗೆ ಹಾಕಿದ್ದಂತಹ ಮಾಲೆಯನ್ನು, ಸರಣಿಯ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅಲಂಕರಿಸಿದ್ದ ನನಗೆ ಆ ಮಾಲೆಯನ್ನು ಸಮರ್ಪಣೆ ಮಾಡಿದರು. ಯಾವ ಸಂದರ್ಭ ಅಂತ ಹೇಳಿದ್ರೆ, ಅವರಿಗೆ ಬೆಟ್ಟದ ಹೂವು ಚಲನಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಬಂದಿದ್ದಂಥ ಒಂದು ಸಂದರ್ಭ. ಅವತ್ತು ವೇದಿಕೆ ಮೇಲೆ ಆ ಚಿತ್ರದ ನಿರ್ದೇಶಕರಾದಂಥ, ನಾಂದಿ ಚಿತ್ರದ ನಿರ್ದೇಶಕರಾದಂಥ ಲಕ್ಷ್ಮೀನಾರಾಯಣ್ ಅವರು ಮತ್ತು ಹಿರಿಯ ರಾಜಕಾರಣಿ ಜೀವರಾಜ್ ಆಳ್ವ ಅವರು, ವರ್ತೂರ್ ಪ್ರಕಾಶ್ ಅವರು, ಇವರೆಲ್ಲರೂ ಇದ್ದಂಥ ಒಂದು ಸಂದರ್ಭ. ಅಂತಹ ಒಂದು ಅತ್ಯದ್ಭುತವಾದಂಥ ಸಮಾರಂಭದಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಅವರನ್ನು ದೈಹಿಕವಾಗಿ ಎದುರುಗೊಂಡೆ, ಪುನೀತ್ ರಾಜ್ಕುಮಾರ್ ಅವರನ್ನು. ತದನಂತರದ ದಿನಗಳಲ್ಲಿ ನಾನು ಒಂದಷ್ಟು ಚಿತ್ರೀಕರಣದ ಸಂದರ್ಭದಲ್ಲಿ ನಾನು ಅವರನ್ನು ನೋಡಿದ್ದೆ. ಅದಾದ ಮೇಲೆ ಅವರೇ ರಚನೆ ಮಾಡಿದಂತಹ ಎ ಪರ್ಸನ್ ಬಿಹೈಂಡ್ ದಿ ಪರ್ಸನಾಲಿಟಿ ಅನ್ನುವಂಥದ್ದು, ವ್ಯಕ್ತಿಯ ಹಿಂದಿನ ವ್ಯಕ್ತಿತ್ವದ ಹಿಂದಿನ ವ್ಯಕ್ತಿ ಅನ್ನುವಂತಹ ರಾಜ್ಕುಮಾರ್ ಅವರ ಬಗ್ಗೆ ಅವರು ಬರೆದಂತಹ ಒಂದು ಆತ್ಮಚರಿತ್ರೆ ಏನಿತ್ತು, ಆ ಪುಸ್ತಕದ ನಿರೂಪಣೆಯನ್ನು ಮಾಡುವಂತಹ ಅವಕಾಶ ಕೂಡ ನನಗೆ ಒದಗಿ ಬಂತು. ಅವತ್ತು ಪುನೀತ್ ಅವರು ಬಹಳ ಬೇಗ ಆ ಸಮಾರಂಭಕ್ಕೆ ಬಂದಿದ್ದರಾದ್ರಿಂದ ಅವರೊಟ್ಟಿಗೆ ಒಂದಷ್ಟು ಮಾತುಕತೆಗಳು, ಅವರೊಂದಿಗೆ ಒಂದಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಅವರು ಬಹಳ ನೋಡಿ, ನಾನು ಅವರು ಒಂದು ಮಾತನ್ನು ಹೇಳೋದೇನು ಅಂತಂದರೆ, ಪುನೀತ್ ಅವ್ರ ಬಗ್ಗೆ ಹಿರಿಯರಲ್ಲಿ ಹಿರಿಯರಾಗಿ ಬೆರೆತು ಬಿಡುವಂತಹ ಒಬ್ಬ ಬಹಳ ಸಹೃದಯಿ ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರು. ತುಂಬ ಸಂತೋಷ ಆಗುತ್ತೆ. ಕೂಡ ನಮ್ಮ ಶಾಲಾ ದಿನಗಳಿಂದಲೂ ಕೂಡ ಉಲ್ಲೇಖ ಮಾಡುವಾಗ ಒಬ್ಬ ಬುದ್ಧನನ್ನು, ಬುದ್ಧ, ಬಸವ, ಈ ರೀತಿ ವ್ಯಕ್ತಿಗಳನ್ನು, ವಿವೇಕಾನಂದ, ಈ ರೀತಿಯ ಹೆಸರುಗಳನ್ನು ಹೆಸರಿಸ್ತಲೇ ಬಂದಿದ್ದೇವೆ ನಾವು. ಇವರೆಲ್ಲರೂ ಕೂಡ ಅಸಾಮಾನ್ಯ ಪುರುಷರು. ಆದರೆ ನಮ್ಮ ಕಾಲದಲ್ಲಿ, ನಮ್ಮ ಜೀವಿತಾವಧಿಯಲ್ಲಿ ನಾವು ಹೆಸರಿಸಬಹುದಾದಂಥ ಒಂದು ಹೆಸರು ಯಾವುದು ಅಂತ ಹೇಳಿದ್ರೆ, ಒಂದು ಯುಗ ಪುರುಷನ ಸಾಲಿಗೆ ಸೇರುವಂಥದ್ದು ಅದು ಪುನೀತ್ ರಾಜ್ಕುಮಾರ್ ಅವರು. ಯಾಕೆ ಅಂತ ಹೇಳಿದ್ರೆ, ಪುನೀತರಾದ ತಮ್ಮ ಕೆಲಸಗಳನ್ನು ಮುಖೇನ ಪುನೀತರಾದಂಥ ಪುನೀತ್ ರಾಜ್ಕುಮಾರ್ ನಮ್ಮ ಕಾಲಮಾನದ ಚರಿತ್ರೆಯಲ್ಲಿ ಗುರುತಿಸಲ್ಪಡುವ, ಎಲ್ಲರಿಗೂ ಒಂದು ತೋರು ದೀವಿಗೆ ಆದಂತಹ ಯುಗ ಪುರುಷ. ಅವರ ಹೆಸರು ಚಿರಂತನವಾಗಿರಲಿ, ಚಿರಸ್ಥಾಯಿಯಾಗಿ ಅವರ ಹೆಸರು ನಿಲ್ಲಲಿ ಅಂತ ಒಬ್ಬ ಕಲಾವಿದನಾಗಿ ಈ ಸಂದರ್ಭದಲ್ಲಿ ಆಶಿಸಿ, ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. 50ರ ಈ ನಿಮ್ಮ ಕೀರ್ತಿ ಇನ್ನು 100 ವರ್ಷಕ್ಕೂ ಕೂಡ ತಲುಪಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ.